ದೊಡ್ಡನಹಳ್ಳಿ ಗ್ರಾಮಕ್ಕೆ ಹೊಸಕೋಟೆ ತಾಲೂಕು ಸಂಬಂಧಪಟ್ಟಂತೆ ಜಡಗೇನಹಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತ ದೊಡ್ಡನಹಳ್ಳಿ ಗ್ರಾಮ ವಿಚಾರವಾಗಿ ವಿಆರ್ ಟೌನ್ಶಿಪ್ ಅಂತ ವಿಆರ್ ರಾಯಲ್ ಟೌನ್ಶಿಪ್ ಅನ್ನೋರು ಅವರ ಒಂದು ಸುಮಾರು ವಿಆರ್ಗೆ ಸಂಬಂಧಪಟ್ಟಂತೆ ಹಲವಾರು ಹೆಸರುಗಳನ್ನ ಬದಲಾಯಿಸಿ ರಿಜಿಸ್ಟರ್ ಮಾಡಿ ತಾಲೂಕು ಹಾಗೂ ರಾಜ್ಯಾದ್ಯಂತ ಸುಮಾರು ಕಡೆ ಅವರು ಲೇಔಟ್ಗಳನ್ನು ಮಾಡಿದ್ದಾರೆ. ನಮ್ಮ ಸಂಘಟನೆ ಇವತ್ತು ಈ ವಿಚಾರವಾಗಿ ಯಾಕೆ ಮಾತಾಡಿದ್ರೆ, ಈ 1 ವರ್ಷಗಳಿಂದ ಈ ದೊಡ್ಡನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 10ರಲ್ಲಿ ಸುಮಾರು ಒಂದು 4 ರಿಂದ 5 ಎಕರೆ ಒತ್ತುವರಿ ಆಗಿದೆ ಅಂತೇಳಿ ಸಂಬಂಧಪಟ್ಟಂಥ ಗ್ರಾಮಸ್ಥರು ನಮಗೆ ಬಂದು ದೂರು ಕೊಟ್ಟಿದ್ದರು. ಆ ದೂರಿನ ವಿಚಾರವಾಗಿ ನಾವು ಅದನ್ನು ನಮ್ಮ ಸಂಘಟನೆಯಿಂದ ಆ ಒಂದು ದೂರನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ರವಾನೆ ಮಾಡಿದ್ವಿ. ಈ ರೀತಿ ಇದೆ, ಇದೆಲ್ಲ ಲೇಔಟ್ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದಿರೋಂಥ ಸಮಸ್ಯೆಗಳು, ಇವತ್ತು ಗೋಮಾಳ ಜಾಗಗಳನ್ನೆಲ್ಲ ಇವತ್ತು ಅದನ್ನು ಒತ್ತುವರಿ ಮಾಡಿ ಲೇಔಟ್ಗಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ಪ್ರಾಮಾಣಿಕವಾದ ಅಧಿಕಾರಿಗಳು ಬಂದಾಗ ಅದನ್ನು ತೆರವುಗೊಳಿಸೋಂಥ ಕೆಲಸ ಆಗ್ತದೆ. ಅವತ್ತಿನ ದಿನ ಇಲ್ಲಿ ಏನಾಗಿದೆ ಲೇಔಟ್ಗಳಲ್ಲಿ ಇವತ್ತು ಏನೇನೋ ಯಾರು ಬಡಬಗ್ಗರು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ, ಅದನ್ನು ಮುಂದಿನ ದಿನಗಳಲ್ಲಿ ತೆರವುಗೊಳಿಸೋಂಥ ಕೆಲಸ ಆದರೆ ಆ ಅಮಾಯಕರು ಬಲಿಯಾಗೋದು ಬೇಡ. ಅದನ್ನು ಆದಷ್ಟು ಬೇಗ ಅದನ್ನು ಸರ್ವೆ ಮಾಡಿಸಿ ತೆರವುಗೊಳಿಸೋಂಥ ಕೆಲಸ ಮಾಡಿ ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಸುಮಾರು 1 ವರ್ಷಗಳ ಕಾಲ, ನಮ್ಮ 1 ವರ್ಷ 9 ತಿಂಗಳಾಗ್ತಾ ಬಂತು ನಾವು ಇದನ್ನು ಕೈಗೆತ್ಕೊಂಡು. ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ನಮ್ಮ ಕರ್ನಾಟಕ ಮಹಾಜನಸೇನೆ ಹಾಗೂ ಹಲವಾರು ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಇವತ್ತೇನಿದ್ದೀವಿ, ಇವತ್ತು ನೇರವಾಗಿ ಮಾನ್ಯ ದಂಡಾಧಿಕಾರಿಗಳನ್ನ ವಿರೋಧಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಏನಂದರೆ, ಈಗ ನಮ್ಮ ತಾಲೂಕು ಆಡಳಿತ ಫೈಲ್ ಆಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಅದು ದಂಡಾಧಿಕಾರಿಗಳಾಗಿರ್ತಾರೆ. ಅದು ಕೆಳಗಡೆ ಎಷ್ಟೋ ಜನ ಕೆಲಸ ಮಾಡೋ ಹುಡುಗರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅದು ಎಷ್ಟೋ ಜನ ಅಧಿಕಾರಿಗಳಿರ್ತಾರೆ. ನಮ್ಮ ಉದ್ದೇಶ ಸಮಸ್ಯೆ ಆಗಿದೆ, ನಾವು ಯಾರನ್ನೂ ಒಬ್ಬೊಬ್ಬರನ್ನೇ ನಾವು ಪರ್ಸ್ನಲ್ಲಾಗಿ ನಾವು ಟಾರ್ಗೆಟ್ ಮಾಡೋದು ಬೇಡ. ತಾಲೂಕು ಆಡಳಿತ ಕಚೇರಿಯ ಮೇಲೆ ನಾವು ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಅದನ್ನು ಆರೋಪ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಕಾನೂನುಬದ್ಧವಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ತೊಗೊಂಡು, ಭದ್ರತೆ ತೊಗೊಂಡು ಇವತ್ತು ನಾವು ಕಾನೂನುಬದ್ಧವಾಗಿ ಹೋರಾಟವನ್ನು ನಂಬ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವರು ಈಗ ನಮ್ಮನ್ನ ಕರೆಸಿ, ತಹಸೀಲ್ದಾರ್ ಅವರು ಕರೆಸಿ, ಒಳಗಡೆ ಅದನ್ನೆಲ್ಲ ನಮ್ಮನ್ನೆಲ್ಲ ಕರೆಸಿ ಯಾವ ಹಂತದಲ್ಲಿದೆ, ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು, ಅದನ್ನು ಆದಷ್ಟು ಬೇಗ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮ್ಮ ಭರವಸೆ ನೀಡಿದ್ದಾರೆ ಮೀಡಿಯಾ ಮುಖಾಂತರ. ನಾವು ಹೇಳೋದಿಷ್ಟೇ, ನಮಗೆ ಇದು ಒಂದೇ ವಿಚಾರ ಅಲ್ಲ, ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಹಲವಾರು ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ನಾವು ಕೂಡ ಅದೇ ರೀತಿಯಾಗಿ ಒಂದೇ ಕೆಲಸ ನಾವು ಮಾಡ್ಕೊಂಡಿರೋಕ್ಕಾಗೋದಿಲ್ಲ. ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಾಗ, ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವ್ರ ಪ್ರಾಮಾಣಿಕತೆಯಿಂದ ಅದನ್ನು ಸಮಯ ಕೊಟ್ಟು ಅದನ್ನು ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಆ ಸಂಬಂಧಪಟ್ಟಂಥ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ನಾವು ಯಾವುದು ಪರ್ಸ್ನಲ್ ಟಾರ್ಗೆಟ್ ಯಾರನ್ನೂ ಮಾಡೋದಿಲ್ಲ. ಇಲ್ಲಿ ಸಾರ್ವಜನಿಕವಾಗಿ ತೊಂದರೆ ಆಗಿದೆ, ಸಮಸ್ಯೆ ಇದೆ ಅನ್ನೋದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಅದನ್ನು ನಾವು ಯಾವುದೇ ಪಕ್ಷಪಾತ ಇಲ್ಲದೆ ಕಾನೂನುಬದ್ಧವಾಗಿದ್ದರೆ ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು, ಸೋಮಶೇಖರ್ ಅವರು, ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳು ಅದನ್ನು ಪ್ರಾಮಾಣಿಕವಾಗಿ ಪರಿಗಣಿಸಿ ಆದಷ್ಟು ಬೇಗ ಇಲ್ಲಿ ಆಗಿರುವಂಥ ಅನ್ಯಾಯವನ್ನು, ಅವರು ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದೇ ಆದರೆ ಅದನ್ನು ನಾವು ಪ್ರಾಮಾಣಿಕವಾಗಿ ತೆರವುಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಏನು ಬಂಡವಾಳಶಾಹಿಗಳಿದ್ದಾರೆ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಿದ್ದರೂ ಕೂಡ, ಬರೀ ವಿಆರ್ ಬಿಲ್ಡರ್ಸ್ ಅವರಲ್ಲ, ಬಂಡವಾಳಶಾಹಿಗಳು, ಬಿಲ್ಡರ್ಸು ಯಾರೇ ಆಗಿದ್ದರೂ ಕೂಡ ಸರ್ಕಾರಿ ಜಾಗವನ್ನು ಏನಕ್ಕೆ ಇಟ್ಟಿದ್ದಾರೆ, ಗೋಮಾಳ ಅಂದ್ರೇನು, ಖರಾಬ್ ಜಾಗ ಅಂದ್ರೇನು, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ನೀವು ಲೇಔಟ್ನ ಮಾಡೋದು ಒಳ್ಳೆಯದು. ನೀವು ಇವತ್ತು ಸ್ವಲಾಭಕ್ಕೋಸ್ಕರ, ನಿಮ್ಮ ಸ್ವಂತ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಅಧಿಕಾರಿಗಳನ್ನ ಕೈಗಾಕೊಂಡು, ಕೆಲವು ಅಧಿಕಾರಿಗಳನ್ನ ಕೈಗಾಕೊಂಡು ನೀವು ಅಪ್ರೂವಲ್ಗಳು ಮಾಡಿಸಿ ಲೇಔಟ್ಗಳು ಮಾಡಿಸ್ತೀರಿ. ನೀವು ಕೆಲಸ ಮುಗಿಸ್ಕೊಂಡು ನೀವು ಮಾರ್ಬಿಟ್ಟು ನಿಮ್ಮ ಪಾಟ್ ನೀವು ಹೋಗ್ತೀರಿ. ಆದರೆ ಮುಂದಿನ ಪೀಳಿಗೆಗೆ ಅಧಿಕಾರಿಗಳು ಬದಲಾಗ್ಬೋದಷ್ಟೇ, ಕಾನೂನು ಎಲ್ಲೂ ಬದಲಾಗೋದಿಲ್ಲ. ಅಧಿಕಾರಿಗಳು ಬಂದಾಗ ಅದನ್ನು ತೆರವುಗೊಳಿಸೋಂಥ ಕೆಲಸ ಮಾಡಿದ್ರೆ ನೀವು ಮಾಡಿರೋಂಥ ಕೆಲಸಕ್ಕೆ ಅಮಾಯಕರು ಬಲಿಯಾಗುವಂಥ ಕೆಲಸ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಕಾನೂನು ವಿರೋಧವಾಗಿ ಇರೋಂಥ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡಬೇಡಿ. ಅದೇನು ಮುಂದಿನ ದಿನಗಳಲ್ಲಿ ಮಾಡಿದ್ದೆ ಆದರೆ ಈ ಒಂದು ದೊಡ್ಡನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇದನ್ನು 100% ನಾವು ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಕಾನೂನು ರೀತಿಗೆ ಇದನ್ನು ತೆರವುಗೊಳಿಸೋಂಥ ಕೆಲಸ ಮಾಡ್ತೀವಿ. ನೀವು ಇದಕ್ಕೇನಾದರೂ ನಮಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು, ವೈಯಕ್ತಿಕವಾಗಿ ನಮ್ಮನ್ನು ಅಡ್ಡಿಪಡಿಸುವಂಥ ಕೆಲಸ ತಾವೇನಾದರೂ ಪ್ರಯತ್ನ ಮಾಡಿದ್ರೆ ಸಂಬಂಧಪಟ್ಟಂಥ ಬಿಲ್ಡರ್ಸು, ನೀವು ಇಷ್ಟು ವರ್ಷಗಳಲ್ಲಿ ಎಲ್ಲೆಲ್ಲಿ ಏನೇನು ಬಡಾವಣೆಗಳು ಮಾಡ್ಕೊಂಡು ಬಂದಿದ್ರಿ, ಪ್ರತಿಯೊಂದಕ್ಕೂ ಕೂಡ ನಾವು ಕಾನೂನು ರೀತಿಯಾಗಿ ಅದಕ್ಕೆ ನೋಟಿಸ್ ಕೊಡೋ ಮುಖಾಂತರ, ಕಾನೂನು ರೀತಿ ಅದಕ್ಕೆ ಅಡ್ಡಿಪಡಿಸುವಂಥ ಮುಖಾಂತರ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕಾಗ್ತದೆ. ಅದನ್ನು ನಿಮ್ಮ ಗಮನಕ್ಕೂ ತರ್ತಾ ಇದ್ದೀವಿ. ಇಲ್ಲಿ ಯಾರು ಕೂಡ ವಿರೋಧಿಗಳಲ್ಲ, ಯಾರು ಪರನೂ ಇಲ್ಲ, ಕಾನೂನು ಪರ ನಾವು ಕೆಲಸ ಮಾಡ್ತಾ ಇದ್ದೀವಿ, ನ್ಯಾಯಬದ್ಧವಾಗಿದ್ದೀವಿ. ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡುವಂಥ ಕೆಲಸ ನೀವು ಮಾಡಿದಿರಿ.
ನಮ್ಮ ಒಂದು ಸಂಘಟನೆ ಹೋರಾಟಗಾರರು ದಿಪ್ತಕ್ಸುವಂಥ ಕೆಲಸನೂ ಮಾಡಿದಿರಿ. ಅದ್ಯಾವುದು ಕೂಡ ನಿಮ್ಮ ಕೈಯಲ್ಲಿ ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಏನು ದಂಡಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೋ ಆ ಭರವಸೆ ಪ್ರಕಾರ ಆದಷ್ಟು ಬೇಗ ಇಲ್ಲಿ ಆಗಿರುವಂಥ ಸಮಸ್ಯೆನ ಬಗೆಹರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಮಾನ್ಯ ದಂಡಾಧಿಕಾರಿಗಳನ್ನ ಅದನ್ನಲ್ಲಿ ಇನ್ವಾಲ್ವ್ ಮಾಡಿ ಪಾಲ್ಟಿ ಮಾಡಿ ಕಾನೂನು ರೀತಿ ನಾವು ಸ್ಟೇ ತರುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇನ್ಕ್ಲೂಡ್ ಮಾಡಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಏನು ನಮ್ಮ ಕರ್ನಾಟಕ ಮಹಾಜನ ಸೇವೆ ಸೇನೆ ಸಂಘಟನೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬರುತ್ತೆ. ಏನಂತ ಜಡಗನಹಳ್ಳಿ ಹೋಬಳಿ ದೊಡ್ಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಏನು VR ಬಿಲ್ಡರ್ಸ್ ಅಂತ ಡೆವಲಪರ್ಸ್ ಅಂತ ಏನು ಲೇಔಟ್ ಇದ್ದಾರೆ, ಅಲ್ಲಿ ಸರ್ಕಾರಿ ಜಮೀನು, ಕಾಲುವೆ, ವಾಟರ್ ಬಾಡೀಸು, ಕಾಲ್ದಾರಿಗಳು ಅಂತ ಒತ್ತುವರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಅದನ್ನು ಲಾಸ್ಟ್ ಟೈಮು ಕೂಡ ಇವರ ಗಮನಕ್ಕೆ ಬರ್ತಾರೆ. ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಮೇಲ್ನೋಟಕ್ಕೆ ಅದು ಲೇಔಟ್ ಥರ ಫಾರ್ಮೇಷನ್ ಆಗಿತ್ತು. ಮತ್ತು ಗುರ್ತಿಡಿಯೋಕೆ ಆಗ್ತಾ ಇರಲಿಲ್ಲ ಯಾವ ಜಾಗ ಏನು ಇವ್ರು ಹೇಳ್ತಾರೆ ಆಪಾದನೆ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಜಂಟಿ ವರದಿ ಹಾಕೋಣ, ಜಂಟಿ ಸರ್ವೆ ಇನ್ನೊಂದು ಸರಿ ಮಾಡಿಸೋಣ ಅಂತೇಳಿ ನಾವು PDO ಆಗ್ಬೋದು, ನಮ್ಮ RI ಆಗ್ಬೋದು, VA ಆಗ್ಬೋದು, ಮತ್ತು ಸರ್ವೇಯರ್ ಮುಖಾಂತರ ಇನ್ನೊಂದು ಸರಿ ಜಂಟಿ ಸರ್ವೆ ಮಾಡೋಣ ಅಂತ ನಾವು ಹೇಳ್ಬಿಟ್ಟು ಬಂದಿದ್ದೆ ಫೀಲ್ಡಲ್ಲಿ ಹೋಗಿ. ಸರಿ ಸುಮಾರು ಒಂದು 3-4 ತಿಂಗಳಾಯಿತು ಅನಿಸುತ್ತೆ. ಅದಾದಮೇಲೆ ಏನು ಪ್ರೋಗ್ರೆಸ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಲಾಸ್ಟ್ ಟೈಮ್ ಹೇಳಿದ ಆಪಾದನೆ ಅದು ಅದೇನಾಗಿದೆ, VRI ರಿಪೋರ್ಟ್ ಕೊಟ್ಟಿದ್ದಾರೆ, ಆದರೆ ಅದು ನಮ್ಮ ಗಮನವರೆಗೂ ಬಂದಿರಲಿಲ್ಲ ಅದು. ಸೊ ಈಗ ಇವ್ರಿಗೂ ಕೂಡ ಅದು ಮನವರಿಕೆ ಮಾಡಿದ್ದೀನಿ ಅದು ಯಾರ ಹತ್ರ ಇದೆ ಅಂತ. ಕೇಸ್ ವರ್ಕರ್ದು ಏನಾಗಿದೆ, ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತೇಳಿ ಕೇಸ್ ವರ್ಕರ್ ಇಟ್ಕೊಂಡಿದ್ರು. ಈಗ ನಮ್ಮ ಗಮನಕ್ಕೆ ಬಂದಿದೆ. ಈಗ ನಾನು ನಾಳೆನೇ ಇದನ್ನು ಅಟೆಂಡ್ ಮಾಡಿ ಏನು ಸರ್ಕಾರಿ ಜಮೀನಿಗೆ ಖಂಡಿತ ಒತ್ತುವರಿ ಆಗಿದ್ದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯುವಂಥ ಪ್ರಮೇಯನೇ ಇಲ್ಲ. ಸರ್ಕಾರದ ಜಮೀನು ಯಾರ್ದು ಸೊತ್ತಲ್ಲ ಅದು. ಹಾಗಾಗಿ ಅದು ಒತ್ತುವರಿ ಆಗಿದೆ ಅಂತ ಜಂಟಿ ವರದಿಯಲ್ಲಿ ಸಾಬೀತು ಆದರೆ ಖಂಡಿತ ಅದನ್ನು ನಾವು ತೆರವುಗೊಳಿಸೋದ್ರಲ್ಲಿ ಬಗ್ಗೆ ಅನುಮಾನನೇ ಬೇಡ, ತೆರವುಗೊಳಿಸ್ಕೊಡ್ತೀರಿ. ಪ್ರಭಾವಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡುಬರ್ತಾ ಇದ್ದು ಒಂದು ಆರೋಪ ಮಾಡ್ತಾ ಇದ್ದಾರೆ. ಪ್ರಭಾವಿಗಳಿಗೆ ಏನಾದರೂ ಇದರ ಪ್ರಭಾವಿಗಳ ಕೈವಾಡ ಇಲ್ಲ ಅಂದರೆ ಇಷ್ಟೊಂದು ತೆರವಾಗ್ತಾ ಇತ್ತು ಅಂತ ಒಂದು ಆರೋಪ ಇದೆ. ಇದಕ್ಕೆ ಈಗ ನಾವು ಈ ತಾಲೂಕಲ್ಲಿ ಎಷ್ಟೋ ಒತ್ತುವರಿ ತೆರವುಗೊಳಿಸಿದ್ದೀರಿ. ಎಲ್ಲದಕ್ಕೂ ಪ್ರಭಾವ ಇದ್ದೇ ಇರುತ್ತೆ. ವಿರೋಧ ಪಕ್ಷದಿಂದ ನೋಡಿದಾಗ, ವಿರುದ್ಧ ವ್ಯಕ್ತಿಯಿಂದ ನೋಡಿದಾಗ ಪ್ರಭಾವ ಇದೆ ಅಂತ ಅನ್ಕೊಳ್ತಾರೆ. ಯಾವುದೇ ಪ್ರಭಾವ ಇದ್ದರೂ ಕೂಡ ನಮ್ಮ ಕರ್ತವ್ಯ ಏನಿದೆ, ಸರ್ಕಾರದ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಯಾವುದೇ ಒತ್ತಡ ನಮಗಿಲ್ಲ. ಯಾವುದೇ ಇದ್ದರೂ ಕೂಡ ನಾವು ಅದಕ್ಕೆ ಮಣಿಯೋದಲ್ಲ. ಸರ್ಕಾರದ ಜಮೀನು ಅಂದರೆ ಸರ್ಕಾರದ್ದೇ ಅದು ಗೋಮಾಳ ಜಮೀನು ಅಂದರೆ ಗೋಮಾಳದ್ದೇ ಅದು. ಹಾಗಾಗಿ ಏನೇ ಕಾಲುವೆಗಳಾಗ್ಬೋದು, ಕಾಲ್ದಾರಿಗಳಾಗ್ಬೋದು ಒತ್ತುವರಿ ಆಗಿದ್ದಲ್ಲಿ ಖಂಡಿತ ವರದಿ ಬಂದು ಇಮಿಡಿಯೇಟಾಗಿ ನಾವು ಒತ್ತುವರಿ ಬಿಡಿಸ್ಕೊಡ್ತೀರಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಹಾಗಾಗಿ ಈಗ ಜಂಟಿ ವರದಿಗೆ ನಾನು ಫೀಲ್ಡ್ಗೆ ಆಗ್ತಾಯಿದ್ದೀನಿ. ಶೀಘ್ರದಲ್ಲೇ ಅದನ್ನ ಜಂಟಿ ವರದಿ ತೊಗೊಂಡು ಇದ್ರ ಮೇಲೆ ನಾವು ಕ್ರಮ ವಹಿಸ್ತೀರಿ.